ರಾಯಚೂರು ಗ್ರಾಮೀಣ ಕ್ಷೇತ್ರ ವ್ಯಾಪ್ತಿಯ ಹೊಸಪೇಟೆ ಗ್ರಾಮದಲ್ಲಿ ಜನಪ್ರಿಯ ಶಾಸಕರು ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಶ್ರೀ ಬಸನಗೌಡ ದದ್ದಲ್ ರವರಿಗೆ ಜೆಸಿಬಿಯಿಂದ ಹಾರ ಹಾಕುವ ಮೂಲಕ ಅದ್ದೂರಿ ಸ್ವಾಗತ. ರಾಯಚೂರು ಗ್ರಾಮಾಂತರ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವ ಹೊಸಪೇಟೆ ಗ್ರಾಮದಲ್ಲಿ ಇಂದು ರಾಯಚೂರು ಗ್ರಾಮಾಂತರ ಶಾಸಕ ಬಸನಗೌಡ ದದ್ದಲ್ ರವರನ್ನು ಜೆಸಿಬಿ ಮೂಲಕ ಹಾರ ಹಾಕುತ್ತಾ ಅದ್ದೂರಿ ಸ್ವಾಗತವನ್ನು ಕೋರಿದರು ಮತ್ತು ಗ್ರಾಮದ ಆಂಜನೇಯ ಸ್ವಾಮಿ ದೇವಸ್ಥಾನ ದರ್ಶನವನ್ನು ಪಡೆದು ಕಲ್ಯಾಣ ಪಥ ಯೋಜನೆಯಡಿಯಲ್ಲಿ ಹೊಸಪೇಟೆದಿಂದ ಚಿಕ್ಕಸುಗೂರು ಗ್ರಾಮದವರೆಗೆ ಬಿಟಿ ರಸ್ತೆ ಕಾಮಗಾರಿ ಹಾಗೂ ಕೆಕೆಆರ್ಡಿಬಿ ಮೈಕ್ರೋ ಯೋಜನೆಯಡಿ ಹೊಸಪೇಟೆ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ 4 ಕೊಠಡಿಗಳ ನಿರ್ಮಾಣ ಕಾಮಗಾರಿ ಭೂಮಿ ಪೂಜೆ ನೆರವೇರಿಸಿದರು ಮತ್ತು ಬಿಸಿ ಊಟದ ಕೋಣೆಯನ್ನು ಅಭಿವೃದ್ಧಿ ಮಾಡಬೇಕೆಂದು ತಿಳಿಸಿದರು ಮತ್ತು ಈ ಸಾಲಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕೆಂದು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅನ್ನಪೂರ್ಣರವರಿಗೆ ತಿಳಿಸಿದರು. ಈಗಾಗಲೇ ತಾವು ಶಾಲೆಯ ಮಕ್ಕಳು ಈ ಗ್ರಾಮದ ಸಾಕಷ್ಟು ಜನ ಡಾಕ್ಟರ್ಗಳು ಮತ್ತು ಸರ್ಕಾರಿ ನೌಕರರ ಹುದ್ದೆಗಳಲ್ಲಿ ಈ ಗ್ರಾಮದವರಾಗಿರುತ್ತಾರೆ. ಹಾಗಾಗಿ ತಾವೆಲ್ಲ ಶಾಲೆಯ ಮಕ್ಕಳು ಒಳ್ಳೆಯ ವಿದ್ಯಾಭ್ಯಾಸವನ್ನು ಪಡೆದು ಈ ಗ್ರಾಮಕ್ಕೆ ಒಳ್ಳೆಯ ಕೀರ್ತಿಯನ್ನು ತರಬೇಕೆಂದು ಶಾಲಾ ಮಕ್ಕಳಿಗೆ ತಿಳಿಸಿದರು. ಈ ಸಂದರ್ಭದಲ್ಲಿ ಊರಿನ ಹಿರಿಯ ಮುಖಂಡರುಗಳು, ಸುತ್ತಮುತ್ತಲಿನ ಗ್ರಾಮಗಳ ಹಿರಿಯ ಮುಖಂಡರುಗಳು, ನಾಮನಿರ್ದೇಶನ ಸದಸ್ಯರುಗಳು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರುಗಳು, ಕಾರ್ಯಕರ್ತರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ವರದಿ ಗಾರಲದಿನ್ನಿ ವೀರನಗೌಡ, NKS TV4 ರಾಯಚೂರು. ಮಟ್ಟದ ರಸ್ತೆಯನ್ನು ನಮ್ಮ ಅಧಿಕಾರಿಗಳು ಮಾಡೋದ್ರ ಜೊತೆಗೆ ಆದಷ್ಟು ಜಲ್ದಿ, ಯಾಕಂದರೆ ಮಳೆಗಾಲ ಪ್ರಾರಂಭ ಆಗೋದಕ್ಕಿಂತ ಮುಂಚಿತವಾಗಿ ಆ ಚಿಕ್ಕಸುಗೂರು ಗ್ರಾಮಕ್ಕೆ ಹೋಗುವಂಥ ಸಂಪರ್ಕ ರಸ್ತೆಯನ್ನು, ಉತ್ತಮವಾದಂಥ ರಸ್ತೆಯನ್ನು ಮಾಡಬೇಕು ಮತ್ತು ಶಾಲೆ ಕೊಠಡಿ ಕೂಡ ಉತ್ತಮವಾದಂಥ ಶಾಲೆ ಕೊಠಡಿಗಳನ್ನು ಕಟ್ಟಿ ಮತ್ತು ಏನು ಬಿಸಿ ಅಡಿಗೆ ಕೋಣಿ ಕೂಡ ಅನುಕೂಲ ಮಾಡಿಕೊಡುವಂಥದ್ದು ಮಾಡಬೇಕು ಮತ್ತು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಸೋದರಿ ಯಾರು ಅನ್ನಪೂರ್ಣ ಕುಡಿಯುವ ನೀರಿನ ಸಮಸ್ಯೆ ಇದೆ, ಅದು ಕೂಡ ಕುಡಿಯುವ ನೀರು ಶಾಲೆಯಲ್ಲಿ ಕೊಡುವಂಥ ಕೆಲಸವನ್ನು ಮಾಡಬೇಕಂತ ಕೂಡ ಈ ಸಂದರ್ಭದಲ್ಲಿ ಹೇಳಿ, ಮುಂದೆ ಒಂದು ಗ್ರಾಮದಲ್ಲಿನ ಪೂಜೆ ಇದೆ. ಹಾಗಾಗಿ ತಾವೆಲ್ಲರೂ ಕೂಡ ಉತ್ತಮವಾದಂಥ ಶಾಲೆ ಮತ್ತು ರಸ್ತೆಗಳನ್ನು ಮಾಡಿ ಇನ್ನು ಉಳಿದಂಥ ಕಾಮಗಾರಿಗಳು ಏನು ನಮಗೆ ಗುಡಿಯಲ್ಲಿ ದೇವಸ್ಥಾನಕ್ಕೆ ಈಶ್ವರ ಬಸವಣ್ಣನ ದೇವಸ್ಥಾನಕ್ಕೆ ತಾವು ಹೇಳಿದ್ರು, ಅಲ್ಲಿ ಕೂಡ 5 ಲಕ್ಷ ರೂಪಾಯಿಗಳನ್ನು ಆ ಗೋಪುರ ನಿರ್ಮಾಣ ಮಾಡೋದಕ್ಕೆ ಈಗಾಗಲೇ ಅನುದಾನವನ್ನು ಸ್ಯಾಂಕ್ಷನ್ ಮಾಡಿದ್ದಾರೆ. ಆಂಜನೇಯ ದೇವಸ್ಥಾನಕ್ಕೆ ಕೂಡ 5 ಲಕ್ಷ ರೂಪಾಯಿಗಳನ್ನು ಗೋಪುರಕ್ಕೆ ಅದು ಕೂಡ ಸ್ಯಾಂಕ್ಷನ್ ಆಗಿದೆ. ಗ್ರಂಥಾಲಯ, ಬಹಳಷ್ಟು ವಿದ್ಯಾರ್ಥಿಗಳು ಕಾಂಪಿಟೇಷನ್ ಎಕ್ಸಾಮ್ಗಳಿಗೆ ಹೋಗ್ಬೇಕಾದಾಗ ಗ್ರಂಥಾಲಯ ಬಹಳಷ್ಟು ಅವಶ್ಯಕತೆ ಇತ್ತು. ಹಾಗಾಗಿ 20 ಲಕ್ಷ ರೂಪಾಯಿಗಳನ್ನು ಈಗ ಗ್ರಂಥಾಲಯ ಕೂಡ ಸ್ಯಾಂಕ್ಷನ್ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಹೊಸಪೇಟೆ ಗ್ರಾಮದಿಂದ ಚಿಕ್ಕಸೂರಿಗೆ ಹೋಗುವಂಥ ಗ್ರಾಮದ ರಸ್ತೆಯನ್ನು ಬಹುದಿನಗಳಿಂದ ಬೇಡಿಕೆ ಇರುವಂಥ ರಸ್ತೆ ಆಗಿತ್ತು. ಯಾಕಂದರೆ ಎಲ್ಲ ಫ್ಯಾಕ್ಟ್ರಿಗಳಿಗೆ ಹೋಗ್ಬೇಕಾದ್ರೆ ಅದೇ ರಸ್ತೆಯಲ್ಲಿ ಹೋಗ್ತಾ ಇದ್ರು ಮತ್ತು ಏನು ನಮ್ಮ ಹೊಲಗಳಿಗೆ ಹೋಗ್ಬೇಕಾದ್ರೂ ಕೂಡ ಆ ರಸ್ತೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿತ್ತು ಮತ್ತು ಚಿಕ್ಕಸೂರಿನಿಂದ ಬರಬೇಕಾದಂಥ ರೈತರಿಗೆ ಕೂಡ ಅನುಕೂಲವಾಗುವ ರೀತಿಯಲ್ಲಿ ಇವತ್ತು 5,60,00,000 ರೂಪಾಯಿಗಳನ್ನು ಪೂಜೆಯನ್ನು ಮಾಡೋದ್ರ ಮುಖಾಂತರ ಇವತ್ತು ಪ್ರಾರಂಭಿಸಿದ್ದೀವಿ. ಮತ್ತು ಅದೇ ರೀತಿಯಾಗಿ ಏನು ನಮ್ಮ ಹೊಸಪೇಟೆ ಗ್ರಾಮದಲ್ಲಿ ಬಹಳಷ್ಟು ಬಡವರ ಮಕ್ಕಳ ವಿದ್ಯಾರ್ಥಿಗಳು ಓದೋದಕ್ಕೆ ಬಹಳಷ್ಟು ಅನುಕೂಲತೆ ಇರಲಿಲ್ಲ.
ಆವತ್ತಿನ ಸಂದರ್ಭದಲ್ಲಿ ಕೂಡ ಬಹಳಷ್ಟು ಹಳೆಯ 2 ಕೊಠಡಿಗಳಲ್ಲಿ ಓದುವಂಥ ಪರಿಸ್ಥಿತಿಗಳಿತ್ತು. ಆವತ್ತು 4 ಕೊಠಡಿಗಳನ್ನು ಇವತ್ತು ಮಾಡೋದು ಮುಖಾಂತರ ಪ್ರಾರಂಭಿಸಿದ್ವಿ. ಮತ್ತೆ ಕೂಡ ಕೊಠಡಿಗಳು ಬೇಕು ಮಕ್ಕಳಿಗೆ ಅನುಗುಣ ಸಂಖ್ಯೆಯಾಗಿ ಅಂತ ಹೇಳಿದಾಗ ಇವತ್ತು ಮತ್ತೆ 4 ಕೊಠಡಿಗಳನ್ನು ಸುಮಾರು ಉತ್ತಮವಾಗಿ ಇವತ್ತು